ರಾಜ್ಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ವರುಣಾರ್ಭಟ ಕೂಡ ಜೋರಾಗಿದೆ. ಇನ್ನು ಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಮಳೆ ಹಾನಿ ಪ್ರದೇಶಗಳಿಗೆ ಈಗ ಬಿಜೆಪಿ ನಿಯೋಗ ಭೇಟಿ ಕೊಡುತ್ತೆ. ವರುಣಾರ್ಭಟ ಒಂದ್ ಕಡೆ ಜೋರಾಗಿದೆ. ಪ್ರವಾಹಕ್ಕೆ ಉತ್ತರ ಕರ್ನಾಟಕ ಸಂಪೂರ್ಣ ತತ್ತರಿಸಿ ಹೋಗಿದೆ. ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ಇವತ್ತು ಭೇಟಿ ಕೊಡುತ್ತೆ. ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ ವಿಪಕ್ಷ ನಾಯಕ ಆರ್ ಅಶೋಕ್, ಬಿವೈ ವಿಜಯೇಂದ್ರ ಭೇಟಿ ಕೊಡ್ತಾರೆ. ಪ್ರವಾಹದಿಂದಾಗಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿದೆ. ಮಳೆಯಿಂದ ಸಾಕಷ್ಟು ಹಾನಿಗಳಾಗಿದೆ. ಮನೆ ಕಳೆದುಕೊಂಡು ಜನರು ಕಂಗಾಲಾಗಿದ್ದಾರೆ. ಹಾಗಾಗಿ ಇವತ್ತು ಬಿಜೆಪಿ ನಿಯೋಗ ಭೇಟಿ ಕೊಡುತ್ತೆ. ಜೊತೆಗೆ ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ರೈತರ ಸಮಸ್ಯೆಯನ್ನು ಕೂಡ ಬಿಜೆಪಿ ನಿಯೋಗ ಆಲಿಸಲಿದೆ. ಪ್ರವಾಹ ಹಾನಿಯ ಸಂಬಂಧ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಅಶೋಕ್ ಅವರು ಪಡಿತಾರೆ. ವಿರೋಧ ಪಕ್ಷದ ನಾಯಕ, ಯಾಕೆಂದ್ರೆ ಅವರಿಗೂ ಕೂಡ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಈಗ ಹೋಗಬೇಕಾಗತ್ತೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ವಿರೋಧ ಪಕ್ಷ ಅಲ್ಲಿನ ಸಮಸ್ಯೆಗಳನ್ನ ಆಲಿಸುವ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಸರ್ಕಾರಕ್ಕೆ ಅಲ್ಲಿನ ಸಮಸ್ಯೆಯ ಅರಿವನ್ನು ಕೂಡ ಮೂಡಿಸಬೇಕಾಗತ್ತೆ. ವಿರೋಧ ಪಕ್ಷ ಅಂತ ಅಂದ್ರೆ ಎಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅದನ್ನು ಸರ್ಕಾರದ ಗಮನಕ್ಕೆ ತರಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಬಿಜೆಪಿ ನಿಯೋಗ ಕಲಬುರಗಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿಲೆಲ್ಲ ಸಾಕಷ್ಟು ಹಾನಿಗಳಾಗಿದೆ. ಒಂದು ಕಡೆ ಬೆಳೆ ನಾಶ ಆಗಿದೆ, ಮತ್ತೊಂದು ಕಡೆ ಮನೆಗಳು ಬಿದ್ದು ಹೋಗಿದ್ದಾವೆ. ಇನ್ನು ಕೆಲವೊಂದಿಷ್ಟು ಕಡೆ ದೇವಸ್ಥಾನಗಳು ಜಲಾವೃತ ಆಗಿದೆ. ಸಾಕಷ್ಟು ಸಮಸ್ಯೆಗಳಾಗಿವೆ. ಇನ್ನು ರಸ್ತೆಗಳು ಸಂಪೂರ್ಣವಾಗಿ ಅದು ನೋಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಏನು ಇದು ನೀರಲ್ಲಿ ಏನಾದ್ರು ರಸ್ತೆ ಮಾಡಿಬಿಟ್ಟಿದ್ದಾರಾ ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಜಲಾವೃತ ಆಗಿದೆ. ಸೇತುವೆಗಳು ಮುಳುಗಡೆ ಆಗಿದೆ. ಬೆಳೆ ಎಷ್ಟು ಹಾನಿಯಾಗಿದೆ ಅಂತ ಅಂದರೆ ರೈತ ಪಾಪ ಕಂಗಾಲಾಗಿದ್ದಾರೆ. ಬೆಳೆದ ಬೆಳೆ ಸಂಪೂರ್ಣವಾಗಿ ಹಾನಿಯಾದರೆ ಅವರ ಕುಟುಂಬಕ್ಕೆ ಪಾಪ ಒಂದು ತುತ್ತು ಅನ್ನ ಹಾಕಬೇಕಂತಂದ್ರೂ ಕೂಡ ಕಷ್ಟ ಆಗುತ್ತೆ. ದೇಶಕ್ಕೆ ಅನ್ನ ಹಾಕುವಂತಹ ರೈತನಿಗೆ ಈಗ ಬಹಳ ಸಂಕಷ್ಟ ಅಂತಾನೆ ಹೇಳಬಹುದು. ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ. ನಾವು ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ಅಂತ. ಸೇತುವೆ ಮುಳುಗಡೆ ಆಗಿದೆ. ಸದ್ಯಕ್ಕೆ ಕಲಬುರಗಿ ಕ್ಷೇತ್ರದಲ್ಲಿ ಭಾರಿ ಮಳೆಯಾಗ್ತಿರೋದ್ರಿಂದ ಅಲ್ಲಿರುವಂತಹ ಕೆಲವೊಂದಿಷ್ಟು ಜನರನ್ನ ಗಂಜಿ ಕೇಂದ್ರಕ್ಕೂ ಕೂಡ ರವಾನೆ ಮಾಡಲಾಗಿದೆ. ಎಸಿ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಸದ್ಯಕ್ಕೆ ಬಿಜೆಪಿ ನಿಯೋಗ ಎಲ್ಲೆಲ್ಲಿ ಮಳೆ ಹಾನಿಯಾಗಿದೆ ಆ ಪ್ರದೇಶಗಳಿಗೆ ಭೇಟಿ ಕೊಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಕಲಬುರಗಿಗೆ ಮೊನ್ನೆ ಸಿಎಂ ಸಿದ್ದರಾಮಯ್ಯ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಈಗ ಬಿಜೆಪಿ ನಿಯೋಗ ಕೂಡ ಹೋಗುತ್ತೆ. ಎಷ್ಟು ಗಂಟೆಗೆ ಹೋಗ್ತಾರೆ, ಎಲ್ಲೆಲ್ಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ ಹೋಗ್ಲಿಕ್ಕೆ ಅಂತ? ಖಂಡಿತ ಸಹಿತ ಏನಂತಂದ್ರೆ ಇಂದು ಬೆಳಗಾವಿ ಹಾಗೂ ನಾಳೆ ವಿಜಯಪುರ ಜಿಲ್ಲೆಯಾದ್ಯಂತ ಬಿಜೆಪಿ ನಿಯೋಗ ಬೆಳೆ ಹಾನಿ ಆಗಿತ್ತು. ಆ ಒಂದು ಕಡೆ ಸಮೀಕ್ಷೆ ಮಾಡೋದಕ್ಕೆ ಇವತ್ತು ಬೆಳಗಾವಿಯ 4 ಕಡೆ ನಿಯೋಗವನ್ನ ಭೇಟಿ ಮಾಡಲಿರುವಂತದ್ದು. ವಿಪಕ್ಷ ನಾಯಕ ಆರ್ ಅಶೋಕ್, ಸಿಟಿ ರವಿ, ಜಗದೀಶ್ ಶೆಟ್ಟರ್ ಹಾಗೂ ಎನ್ ರವಿಕುಮಾರ್ ಸೇರಿದಂತೆ ಸ್ಥಳೀಯ ಶಾಸಕರಿಂದ ಪರಿಶೀಲನೆ ಸಹ ಇಲ್ಲಿ ನಡೆಯಲಿರುವಂತದ್ದು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನೈಸರ್ಗಿಕ ಗ್ರಾಮಕ್ಕೆ ಹಾಗೂ ನಾಗನೂರ್ ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ, ತಾರಿಹಾಳದಲ್ಲಿ ವೀಕ್ಷಣೆ ಸಹ ಮಾಡಲಿರುವಂತದ್ದು. ಇದಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಬರುವಂತಹ ಅಥಣಿ ತಾಲೂಕಿನ ತೆಲಸಂಗ್ ಗ್ರಾಮದಲ್ಲಿ 4 ಗಂಟೆಗೆ ನಿಯೋಗ ಭೇಟಿ ನೀಡುತ್ತೆ. ಇದೊಂದು ಕಡೆ ಆದ್ರೆ ಕಾಗವಾಡ ತಾಲೂಕಿನ ಜುಗುಳ ಗ್ರಾಮಕ್ಕೂ ಸಹ ಭೇಟಿಯನ್ನು ಸಹ ಈ ಒಂದು ನಿಯೋಗ ನೀಡಲಿರುವಂತದ್ದು. ಇದಾದ ತಕ್ಷಣ ಅಂದ್ರೆ ನಾಳೆ ವಿಜಯಪುರಕ್ಕೆ ಸಹ ಈ ಒಂದು ನಿಯೋಗ ಭೇಟಿಯನ್ನ ಸಹ ನೀಡಿರುವಂತದ್ದು. ಸಾಹಿತ್ಯ. ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಮಾಹಿತಿಗಾಗಿ.